ಹಲೋ ವ್ಯೂಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ಯಾಡು ಎಲ್ದು ಡಾಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸೊ ನೋಡಿ, ನಾನು ಆ್ಯಕ್ಚುಲಿ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ವೀಡಿಯೋಸ್ನ ಮಾಡ್ತಿರ್ತೀವಿ ಆ್ಯಂಡ್ ಲೈಫ್ ಏನು ಮಾಡುತ್ತೆ ಅಂತ ಹೇಳ್ತಿರ್ತೀವಿ. ಬಟ್ ಅದೆಲ್ಲದಕ್ಕಿಂತ ಮೇಯ್ನಾಗಿ ವೆಲ್ ಬೀಯಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವೆಲ್ ಬೀಯಿಂಗ್ ಅಂತಂದರೆ ಲೈಫ್ ಪ್ರಾಡಕ್ಟ್ಸ್ ಅಂತ ತೊಗೊಂಡ್ರೆ ಏನಾಗುತ್ತೆ ಆ್ಯಂಡ್ ಲೈಫ್ ಪ್ರಾಡಕ್ಟ್ಸ್ನ ಯಾರು ಯೂಸ್ ಮಾಡ್ಬೋದು. ಎಲ್ಲರೂ ಕೂಡ ಇದೊಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಲೈಫ್ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬಾರ್ದು, ಲೈಫ್ ಪ್ರಾಡಕ್ಟ್ಸ್ನ ಬಿಟ್ಟರೆ ನಾನು ದಪ್ಪ ಆಗ್ಬಿಡ್ತೀನಿ, ಏನೇನೇನೋ ಕಾನ್ಸೆಪ್ಟ್ಸ್ ಇದೆ. ಲೈಫ್ನ ಬಿಟ್ಟರೆ ಖಂಡಿತ ನೀವು ಯಾರು ದಪ್ಪ ಆಗಲ್ಲ. ನೀವು ಊಟ ತಿನ್ನೋದನ್ನ ಬಿಟ್ಟರೆ ಹೆಂಗೆ ದಪ್ಪ ಆಗೋದು, ಲೈಫ್ನ ಪ್ರಾಡಕ್ಟ್ಸ್ನ ಬಿಟ್ಟರೆ ನೀವು ದಪ್ಪ ಆಗಲ್ಲ. ಲೈಫ್ ಪ್ರಾಡಕ್ಟ್ಸ್ ಒಂದು ಊಟ ಅಂತಂದರೆ ನೀವು ಇಷ್ಟು ದಿನ ಏನು ಬ್ರೇಕ್ಫಾಸ್ಟ್ ಇದ್ದಿದ್ರು ಆ ಬ್ರೇಕ್ಫಾಸ್ಟ್ಗೆ ರೀಪ್ಲೇಸ್ ಆಗಿ ತೊಗೊಳ್ಳೋಂಥ ಇದು ಪ್ರಾಡಕ್ಟ್ಸ್ ಅಷ್ಟೇ. ಬಟ್ ತುಂಬ ಜನ ಈ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಅದಾಗುತ್ತೆ ಇದಾಗುತ್ತೆ ಎಲ್ಲ ಬುಲ್ಶಿಟ್ ಬಾಸ್. ಏನೂ ಆಗಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ನಿಮ್ಗೆ ಇನ್ ಕೇಸ್ ವೆಯ್ಟ್ ಲಾಸ್ ಎಲ್ಲ ಆದಮೇಲೆ ಬಿಡಬೇಕು ಅಂತ ಅಂದ್ಕೊಂಡ್ರೆ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬಿಡೋದಕ್ಕಿಂತ ಮುಂಚೆ ಕ್ಯಾಲೋರೀಸ್ ಅಂದರೆ ಏನು, ಎಷ್ಟು ಕ್ಯಾಲೋರೀಸ್ ನಾನು ಡಿಫಿಸಿಟ್ ಮಾಡ್ಕೋಬೇಕು, ನಾನು ಎಷ್ಟು ಕ್ಯಾಲೋರೀಸ್ ಬಂದು ನಾನು ಮೇಂಟೆನೆನ್ಸ್ ಕ್ಯಾಲೋರೀಸ್ ಇದೆ, ನಾನು ಅದಕ್ಕಿಂತ ಎಷ್ಟು ಕ್ಯಾಲೋರೀಸ್ನ ಕಡಿಮೆ ಕೊಟ್ಟರೆ ನನ್ನ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ, ನಾನು ಅದಕ್ಕಿಂತ ಎಷ್ಟು ಕ್ಯಾಲೋರೀಸ್ನ ಜಾಸ್ತಿ ಕೊಟ್ಟರೆ ನನ್ನ ಬಾಡಿ ವೆಯ್ಟ್ ಪುಟ್ ಆನ್ ಆಗುತ್ತೆ, ನನ್ನ ಬಾಡಿ ಒಳಗಡೆ ಮಸಲ್ ಮಾಸ್ ಎಷ್ಟಿದೆ, ನನ್ನ ಬಾಡಿ ಒಳಗಡೆ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಇದೆಲ್ಲ ತಿಳ್ಕೊಳ್ಳಿ. ಇದ್ರ ಬಗ್ಗೆ ನಾಲೆಜ್ನ ಬೆಳೆಸ್ಕೊಳ್ಳಿ. ಆವಾಗ ನೀವು ಲೈಫ್ ಪ್ರಾಡಕ್ಟ್ಸ್ನ ಬಿಟ್ಟರೆ ಖಂಡಿತ ನಿಮ್ಗೆ ಇದನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅರ್ಥ ಆಗಿರುತ್ತೆ ಆ್ಯಂಡ್ ಗೊತ್ತಿರುತ್ತೆ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅದು ಏನೂ ಗೊತ್ತಿಲ್ಲ, ಸುಮ್ಮನೆ ನಿಮ್ಮ ಪಾಡಿ ನೀವು ಬಂದ್ಬಿಟ್ಟು ಪ್ರಾಡಕ್ಟ್ಸ್ನ ತೊಗೊಂಡ್ರಿ, ವೆಯ್ಟ್ ಲಾಸ್ ಆಯಿತು, ವೆಯ್ಟ್ ಲಾಸ್ ಆಮೇಲೆ ಬಿಟ್ಬಿಟ್ಟು ಹೋದರೆ ಖಂಡಿತ ವೆಯ್ಟ್ ಪುಟ್ ಆನ್ ಆಗೇ ಆಗುತ್ತೆ. ನಿಮ್ಗೆ ಇದೆಲ್ಲ ನಾಲೆಜ್ ಅನ್ನೋದು ಇರಬೇಕು. ಬಿಕಾಸ್ ಲೈಫ್ ಪ್ರಾಡಕ್ಟ್ಸಲ್ಲಿ ನೀವು ಒಂದ್ಸಲ ನೀವು ಶೇಕ್ನ ಸ್ಟಾರ್ಟ್ ಮಾಡಿ ನಿಮಗೆ ಕಡಿಮೆ ಕ್ಯಾಲೋರೀಸ್ 250 ಕ್ಯಾಲೋರೀಸ್ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ನಿಮ್ಮ ಬಾಡಿ ಬೇಕಾದಂಥ ಪ್ರೋಟೀನ್ ರಿಕ್ವೈರ್ಮೆಂಟ್ ಆಯಿತು, ಲೋ ಇನ್ ಕ್ಯಾಲೋರೀಸ್ ಆಯಿತು ಆ್ಯಂಡ್ ಅದ್ರ ಜೊತೆ ಬಾಡಿ ಬೇಕಾದಂಥ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಬ್ಯಾಲೆನ್ಸ್ ಆಯಿತು. ಈಗ ಇದೆಲ್ಲನೂ ಬಿಟ್ಬಿಟ್ಟು ಏನೋ ಯಾವುದೋ ಒಂದು ಬೇರೆ ಪ್ರಾಡಕ್ಟ್ ಬಂತು ಇಲ್ಲ ಏನೋ ಒಂದು ಬೇರೆದು ಮಾಡೋಕ್ಕೋರೆ ಖಂಡಿತ ಅವಾಗ ಫಾರ್ ಶೋರ್ ವೆಯ್ಟ್ ಲಾಸ್ ಆಗಲ್ಲ. ಆ್ಯಂಡ್ ಆದಮೇಲೆ ವೆಯ್ಟ್ ಪುಟ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ನೀವು ಪ್ರಾಡಕ್ಟ್ಸ್ನ ಬಿಡೋದಕ್ಕಿಂತ ಮುಂಚೆ ಒನ್ಸ್ ಯು ಸಿಟ್ ವಿತ್ ಯುವರ್ ಕೋಚ್, ನಿಮ್ಮ ಕೋಚ್ ಹತ್ರ ಕೂತ್ಕೊಂಡು ಆಸ್ಕ್ ಹಿಮ್ ವಾಟ್ಸ್ ಗುಡ್, ವಾಟ್ಸ್ ನಾಟ್ ಗುಡ್, ವಾಟ್ ಐ ವಾಂಟ್ ಟು ಡೂ, ಔ ಟು ಡೂ ಅಂತ, ಏನು ಮಾಡಬೇಕು ಏನು ಮಾಡಬಾರ್ದು, ಹೆಂಗೆ ಮಾಡಬೇಕು, ಕ್ಯಾಲೋರೀಸ್ ಅಂದರೆ ಎಲ್ಲ ಹ್ಯಾವ್ ಅ ಡೀಪ್ ಡಿಸ್ಕಷನ್ ವಿತ್ ಹಿಮ್ ಆರ್ ಅರ್. ಅದಾದಮೇಲೆ ದೆನ್ ಯು ಕ್ಯಾನ್ ಡಿಸೈಡ್ ವಾಟ್ ಟು ಡೂ. ಯು ವಾಂಟ್ ಟು ಕ್ವಿಟ್, ಯು ಕ್ಯಾನ್ ಕ್ವಿಟ್, ಆರ್ ಎಲ್ಸ್ ಯು ಡೋಂಟ್ ವಾಂಟ್ ಟು ಕ್ವಿಟ್, ದೆನ್ ಯು ಸ್ಟಾರ್ಟ್ ಯೂಸಿಂಗ್. ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್ ಬಾಸ್. ಇದರಲ್ಲಿ ಏನು ಪ್ರಾಬ್ಲಮೇ ಅನ್ನೋದಿಲ್ಲ. ತುಂಬ ಜನ ಬೇಡದಿರೋ ಕಡೆ ಸಖತ್ ದುಡ್ಡು ವೇಸ್ಟ್ ಮಾಡ್ತಾನೆ ಇದ್ದಾರೆ, ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ದೋಸೆ ತಿಂತಾರೆ, ಇಲ್ಲಾಂದರೆ ಇಡ್ಲಿ ಕಾಫಿ ತಿಂತೀರಾ ಅಂದರೆ ಬೆಳಗಿನ ಜಾವ ಒಂದು ಇಬ್ಬರು ಹೋದರೆ 200-300 ರೂಪಾಯಿ ಈಸಿಯಾಗಿ ಆಗಿಬಿಡುತ್ತೆ. ತಿಂಗಳಲ್ಲಿ ಈ ಥರ ಹೊರಗಡೆ ಹೋಗಿ ತಿನ್ನೋದು, ಸಿಗರೇಟು, ಗಂಡಸರಿಗಿರೋಂಥ ಈ ಸಿಗರೇಟ್ಗಳು, ಎಣ್ಣೆ ಎಲ್ಲ ಲೆಕ್ಕ ಹಾಕೊಂಡ್ರೆ ಲೈಫ್ ಪ್ರಾಡಕ್ಟ್ ಇಸ್ ರಿಯಲಿ ವೆರಿ 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 ಡ್ಯಾಮ್ ಅಫೋರ್ಡಬಲ್. ಬಟ್ ಪೀಪಲ್ ಶುಡ್ ಹ್ಯಾವ್ ಅ ಮೈಂಡ್ ಸೆಟ್, ಐ ಕ್ಯಾನ್ ಅಫೋರ್ಡ್ ದಿಸ್. ಇಟ್ಸ್ ನಾಟ್ ಚೀಪ್, ಬಿಕಾಸ್ ಚೀಪ್ ಅಂದರೆ ಬೇರೆ ಅರ್ಥ. ಇಟ್ಸ್ ಅಫೋರ್ಡಬಲ್. ಲೈಫ್ ಪ್ರಾಡಕ್ಟ್ಸ್ ಯಾವುದೇ ಕಾರಣಕ್ಕೂ ಅಫೋರ್ಡಬಲ್, ಯಾವುದೇ ಕಾರಣಕ್ಕೂ ಜಾಸ್ತಿ ಅನ್ನೋದಿಲ್ಲ. ಮನುಷ್ಯನಿಗೆ ಒಂದು ಶೇಕ್ ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆ ಅವ್ನು ತೊಗೊಂಡ್ರೆ ಮಾತ್ರ ಆ ಮನುಷ್ಯನಿಗೆ ಗೊತ್ತಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ದಪ್ಪ ಸಣ್ಣ ಪ್ರಾಡಕ್ಟ್ಸ್ ಅಂತ ಐ ವೋಂಟ್ ಬಿಲೀವ್. ನಾನು ಬಿಲೀವ್ ಮಾಡೋದು ಇದು ಒಂದು ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ಸ್. ನೀವು ಇದನ್ನು ತೊಗೊಂಡ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ನಿಮ್ಮ ಆರೋಗ್ಯ ಅನ್ನೋದು ಅಷ್ಟು ಬೆಟರ್ ಆಗ್ತಾ ಹೋಗುತ್ತೆ. ಇದೆಲ್ಲ ನೀವು ಮಾಡಬೇಕು ಅಂದರೆ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿ. ಪ್ರಾಡಕ್ಟ್ಸ್ನ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ನನ್ನ ಹತ್ರ ಪ್ರಾಡಕ್ಟ್ಸ್ನ ತೊಗೊಳ್ಳಿ, ಖಂಡಿತ ನಾನು ನಿಮಗೆ ಗೈಡ್ ಮಾಡ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಯಾರೊಬ್ಬರು ಕಡಿಮೆ ಕೊಡ್ತಾರೆ, ಯಾರೊಬ್ಬ ನಮ್ಮ ಮಾವನ ಮಗ ನಮ್ಮ ಅತ್ತೆ ಮಗ ಅಂತ ತೊಗೊಳಕ್ಕೆ ಹೋಗ್ಬಿಡಿ. ನಿಮಗೆ ಆ ಕೋಚ್, ಆ ಪರ್ಸನ್ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಮಾಡ್ಬೋದು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂಥವ್ರ ಹತ್ರ ತೊಗೊಳ್ಳಿ, ಖಂಡಿತ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ರಿಸಲ್ಟ್. ಟ್ರಸ್ಟ್ ಮಿ, ಬೆಸ್ಟ್ ರಿಸಲ್ಟ್, ಸೂಪರ್ ಔಟ್ಕಮ್, ಒಳ್ಳೆ ಫಿಸಿಕ್, ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ನಾನು ನಿಮ್ಗೆ ಕೊಡಿಸ್ತೀನಿ. ನೀವು ಇದೆಲ್ಲ ಮಾಡ್ಬೇಕಾದ್ರೆ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಮಾಡ್ಸಕ್ಕೆ ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಸಿಂಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.